ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಎನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ಟೈಮಿಂಗಲ್ಲಿ ವೀಡಿಯೋನ ಅಪ್ಲೋಡ್ ಮಾಡೋದು ಹೇಗೆ ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ, ಆದರೆ ಟೈಮಿಂಗಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ತುಂಬಾ ವ್ಯೂಸ್ ಬರುತ್ತೆ, ಹಾಗೆ ಸಬ್ಸ್ಕ್ರೈಬರು ಬರುತ್ತೆ. ಯಾಕಂದರೆ ಯೂಟ್ಯೂಬಲ್ಲಿ ಜಾಸ್ತಿ ಜನ ಯಾವ ಟೈಮಲ್ಲಿ ಆನ್ಲೈನ್ ಇರ್ತಾರೋ ಆ ಟೈಮ್ಗೆ ನೀವು ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ತುಂಬಾ ವ್ಯೂಸ್ ಬರುತ್ತೆ, ಹಾಗೆ ನಿಮ್ಮದು ವೀಡಿಯೋ ಕೂಡ ವೈರಲ್ ಆಗುತ್ತೆ. ಇವಾಗ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ, ಇಲ್ಲಿ ನೋಡ್ಬೋದು. ನಾನು ಇವಾಗ ಒಂದು ವೀಡಿಯೋನ ಎಡಿಟ್ ಮಾಡಿ ಇಕ್ಕಿದೆ, ಅದನ್ನೇ ಅಪ್ಲೋಡ್ ಮಾಡ್ತೀನಿ. ಇವಾಗ ನಿಮ್ಗೆ ತೋರಿಸ್ತೀನಿ ಯಾವ ಥರ ಅಪ್ಲೋಡ್ ಮಾಡೋದು ಅಂತ ಟೈಮಿಂಗಲ್ಲಿ. ಇಲ್ಲಿ ಪ್ಲಸ್ ಐಕಾನ್ ಇದೆ ನೋಡ್ಬೋದು, ಇಲ್ಲಿ ನಿಮ್ಮ ಕೆಳಗಡೆ ಕಾಣಿಸ್ತಾ ನೋಡ್ಬೋದು ಪ್ಲಸ್ ಐಕಾನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಇಲ್ಲಿ ವೀಡಿಯೋಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ಯಾವ ವೀಡಿಯೋನ ಅಪ್ಲೋಡ್ ಮಾಡ್ಬೇಕಂತೀರ ಆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ಬೋದು, ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡೆ. ಈ ವಿಡಿಯೋನ ಇವಾಗ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡ್ಬೋದು, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫಸ್ಟ್ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಯೂಟ್ಯೂಬ್ ಒಂದು ಟೈಟಲ್ ಹಾಕೊಳ್ಬೇಕಾಗತ್ತೆ. ಇದು ನೆಕ್ಸ್ಟ್ ಹಾಕೊಂಡ್ರೂ ಆಗುತ್ತೆ, ಇವಾಗಲೇ ಟೈಪ್ ಮಾಡ್ಕೊಂಡ್ರೂ ಆಗುತ್ತೆ. ಇಲ್ಲ ಇವಾಗ ಒಂದು ಟೈಟಲ್ನ ಸೆಟ್ ಮಾಡ್ಕೊಳ್ತೀನಿ ನಾನು ಇವಾಗ. ಇಲ್ಲಿ ನಾನು ಟೈಮಿಂಗ್ ಜಾಸ್ತಿ ಆಗತ್ತಂತ ನಾನು ಇಲ್ಲಿ ಕಾಪಿನ ಮಾಡ್ಕೊಂಬಂದಿದ್ದೆ. ಟೈಟಲ್ನ ಕಾಪಿ ಮಾಡೋದಿಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ ಬೇಗ. ಇಲ್ಲಿ ನೋಡ್ಬೋದು, ಒಂದೇ ಮೊಬೈಲಲ್ಲಿ 2 ಆ್ಯಪ್ಸ್ನ ಬಳಸೋದು ಹೇಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕಂತ ಇದೆ. ಅದನ್ನು ನಿಮಗೆ ಯಾವ ಥರ ಅಪ್ಲೋಡ್ ಮಾಡೋದು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಟೈಟಲ್ನ ಹಾಕೊಳ್ತೀನಿ. ಇವಾಗ ಇನ್ನೊಂದು ಟೈಟಲ್ನ ಹಾಕೊಳ್ತೀನಿ. ಹೌ ಟು ಯೂಸ್ 2 ಆ್ಯಪ್ಸ್ ಎಟ್ ಸೇಮ್ ಟೈಮ್ ಆನ್ ಎನಿ ಆಂಡ್ರಾಯ್ಡ್ ಫೋನ್ ಅಂತ ಇನ್ನೊಂದು ಟೈಟಲ್ನ ಹಾಕೊಳ್ತೀನಿ. ನೆಕ್ಸ್ಟ್ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಅಪ್ಲೋಡ್ ಅಂತ ಕೊಡಲಿಕ್ಕಿಲ್ಲ, ಇಲ್ಲಿ ವಿಸಿಬಿಲಿಟಿ ಇದೆಯಲ್ಲ, ಪಬ್ಲಿಕ್ ಇದೆಯಲ್ವ, ಇಲ್ಲಿ ಪಬ್ಲಿಕ್ನ ಇಲ್ಲಿ ಅನ್ಲಿಸ್ಟೆಡ್ ಮಾಡಬೇಕಾಗತ್ತೆ. ಯಾಕಂದರೆ ಪಬ್ಲಿಕ್ ಅಂದರೆ ಅಪ್ಲೋಡ್ ಆಗಿಬಿಡುತ್ತೆ ವಿಡಿಯೋ, ಹಾಗೆ ಅನ್ಲಿಸ್ಟೆಡ್ ಅಂದರೆ ಅದು ಅಪ್ಲೋಡ್ ಆಗೋಲ್ಲ, ಹಾಗೆ ಇರುತ್ತೆ ಪ್ರೈವೇಟಾಗಿ. ಇಲ್ಲಿ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಅಪ್ಲೋಡ್ ಅಂತ ಇದೆಯಲ್ಲ, ಅಪ್ಲೋಡ್ ಮೇಲೆ ಕ್ಲಿಕ್ ಕೊಡಿ. ಹಾಗೆ ಪಬ್ಲಿಷ್ ಅಂತ ಮಾಡಿ. ಈಗ ವಿಡಿಯೋ ಅಪ್ಲೋಡ್ ಆಗುತ್ತೆ, ಅಂದರೆ ಫುಲ್ ಅಪ್ಲೋಡಿಂಗ್ ಆಗಿರುತ್ತೆ ಅಷ್ಟೇ. ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರಲ್ಲ, ಡೌನ್ಲೋಡ್ ಆಗಿರುತ್ತೆ ಅಷ್ಟೇ. ಇಲ್ಲಿ ನೋಡ್ಬೋದು, ಒಂದು ಅಪ್ಲೋಡ್ ಆಗಿದೆ. ಇವಾಗ ಅಪ್ಲೋಡ್ ಆಗ್ತಾ ಇದೆ ನೋಡ್ಬೋದು. ಇಲ್ಲಿ ಮೇಲ್ಗಡೆ ತೋರಿಸ್ತೀವಿ 250 MB ಅಷ್ಟೇ ಇದೆ ಸಣ್ಣ ವಿಡಿಯೋ. ಇವಾಗ ಅಪ್ಲೋಡ್ ಆಗ್ತಾ ಇದೆ. ಇದು ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನಂದು ವಿಡಿಯೋ ಅಪ್ಲೋಡ್ ಆಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಿಮ್ಮದು YT ಸ್ಟುಡಿಯೋ ಅಂತ ಒಂದು ಆ್ಯಪ್ ಇರಬೇಕಾಗುತ್ತೆ ನಿಮ್ಮ ಹತ್ರ. YT ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಹತ್ರ ಇಲ್ಲ ಅಂದರೆ ಪ್ಲೇಸ್ಟೋರ್ ಹೋಗಿ ಇನ್ಸ್ಟಾಲ್ ಮಾಡ್ಕೊಂಡು ಬನ್ನಿ. ಈ ಥರ ಬರುತ್ತೆ ನೋಡ್ಬೋದು, ಇಲ್ಲಿ ನಿಮ್ಮ ಅಕೌಂಟ್ ತೋರಿಸುತ್ತೆ. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಕಂಟೆಂಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು, ಇಲ್ಲಿ ನಮ್ಮದು ವಿಡಿಯೋ ಅಪ್ಲೋಡ್ ಆಗಿದೆ. ಇಲ್ಲಿ ನೋಡ್ಬೋದು, ಒಂದೇ ಮೊಬೈಲ್ನಲ್ಲಿ 2 ಆ್ಯಪ್ಸ್ನ ಬಳಸೋದು ಹೇಗೆ, ಇದೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಇದಕ್ಕೆ ಇವಾಗ ಥಂಬ್ನೈಲ್ ಹಾಗೆ ಟೈಟಲ್, ಟ್ಯಾಗ್ಸ್, ಹ್ಯಾಶ್ಟ್ಯಾಗ್ಸ್ ಎಲ್ಲ ಯಾವ ಥರ ಹಾಕಬೇಕಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು, ಮೇಲ್ಗಡೆ ಪೆನ್ಸಿಲ್ ಐಕಾನ್ ಇದೆ ನೋಡ್ಬೋದು, ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಇಲ್ಲಿ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಒಂದು ಥಂಬ್ನೈಲ್ನ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಒಂದು ಥಂಬ್ನೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಇಲ್ಲಿ ಥಂಬ್ನೈಲ್ ಸೆಲೆಕ್ಟ್ ಮಾಡ್ಕೊಳ್ಳೋ ತಕ್ಷಣ ಇಲ್ಲಿ ಮೇಲ್ಗಡೆ ಡನ್ ಅಂತ ಬಂತು ನೋಡ್ಬೋದು, ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ನಿಮ್ಮದು ಥಂಬ್ನೈಲ್ ಸೆಟಪ್ ಆಗುತ್ತೆ. ಇವಾಗ ಮತ್ತೆ ಟೈಟಲ್ ಏನಾದರೂ ಬೇಕಿದ್ರೆ ಮತ್ತೆ ಚೇಂಜ್ ಮಾಡೋದಿದ್ರೆ ಟೈಟಲ್ನ ಮತ್ತೆ ಚೇಂಜ್ ಮಾಡ್ಕೊಳ್ಳಿ, ನೀವು ಏನು ಬೇಕಿದ್ರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಡಿಸ್ಕ್ರಿಪ್ಷನ್ ಹಾಕಬೇಕಾಗತ್ತೆ ಒಂದು. ಇಲ್ಲಿ ನೋಡೋದು ಆ್ಯಡ್ ಡಿಸ್ಕ್ರಿಪ್ಷನಲ್ಲಿ ನೀವು ಏನು ಹಾಕಬೇಕಂದ್ರೆ ಇಲ್ಲಿ ಒಂದು ಹ್ಯಾಶ್ಟ್ಯಾಗ್ಸ್ಗಳನ್ನು ಹಾಕಬೇಕಾಗತ್ತೆ. ಹಾಗೆ ಹ್ಯಾಶ್ಟ್ಯಾಗ್ಸು ಮತ್ತು ಟ್ಯಾಗ್ಸ್ಗಳನ್ನು ಹಾಕಿದ್ರೆ ನಿಮ್ಮದು ವಿಡಿಯೋ ತುಂಬಾ ವೈರಲ್ ಆಗುತ್ತೆ. ಇವಾಗ ನಾನು ಕೂಡ ಒಂದು ಹ್ಯಾಶ್ಟ್ಯಾಗ್ಸ್ನ ಇಲ್ಲಿ ಕಾಪಿ ಮಾಡ್ಕೊಂಡು ಬಂದಿದ್ದೆ. ಈ ವಿಡಿಯೋಗೆ ಏನು ಬೇಕೋ ಆ ಥರ ಒಂದು ಹ್ಯಾಶ್ಟ್ಯಾಗ್ಸ್ನ ನೀವು ಹಾಕಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ನಾನು ಇವಾಗ ಈ ವಿಡಿಯೋಗೆ ಏನು ಬೇಕೋ ಅಷ್ಟೇ ಹ್ಯಾಶ್ಟ್ಯಾಗ್ಸ್ನ ಇಲ್ಲಿ ಕಾಪಿ ಮಾಡ್ಕೊಂಡು ಬಂದಿದ್ದೆ. ಇವಾಗ ಇಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಹಾಗೆ ಟ್ಯಾಗ್ಸ್ಗಳನ್ನು ಹಾಕಬೇಕಾಗತ್ತೆ. ಟ್ಯಾಗ್ಸ್ಗಳನ್ನು ಕೂಡ ನಾನು ಕಾಪಿ ಮಾಡ್ಕೊಂಡು ಬಂದಿದ್ದೆ. ಆ ಟ್ಯಾಗ್ಸ್ನ ಇಲ್ಲಿ ನಾನು ಕಾಪಿ ಮಾಡ್ಕೊಳ್ತೀನಿ. ನೋಡ್ಬೋದು, ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಂಡೆ ನಾನು ಇವಾಗ. ಈ ಥರ ನೀವು ಆ್ಯಡ್ ಮಾಡಿಕೊಂಡ್ರೆ ನಿಮ್ಮದು ವಿಡಿಯೋ ತುಂಬಾ ವೈರಲ್ ಆಗುತ್ತೆ. ಯಾಕಂದರೆ ಈ ಥರ ನೀವು ಟ್ಯಾಗ್ಸ್ ಹಾಕ್ತಿರಲ್ಲ, ಇಲ್ಲಿ ಟ್ಯಾಗ್ಸ್ನ ಇಲ್ಲಿ ಸರ್ಚ್ ಮೇಲೆ ಸರ್ಚ್ ಮಾಡ್ತಾರೆ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ಮೇಲೆ ನಿಮ್ಮ ವಿಡಿಯೋನೇ ಮೊದಲು ಬರುತ್ತೆ. ಈ ಥರ ಟ್ಯಾಗ್ಸ್ಗಳನ್ನು ಹಾಕಿದರೆ ಅದ್ರ ಸಲುವಾಗಿ ನಾವಿಲ್ಲಿ ಟ್ಯಾಗ್ಸ್ಗಳನ್ನು ಹಾಕಬೇಕಾಗತ್ತೆ. ನಾವು ಒಂದೊಂದು ಸೆಟಪ್ ಮಾಡ್ಕೊಳ್ತೀನಿ ಇಲ್ಲಿ ಟ್ಯಾಗ್ಸ್ನ. ಇಲ್ಲಿ ನೋಡ್ಬೋದು, ಈ ಥರ ಸೆಟಪ್ ಮಾಡ್ಕೊಳ್ತೀನಿ ನಾನು. ಸ್ವಲ್ಪ ನೀಟಾಗಿ ಕಾಣುತ್ತೆ, ಅದ್ರ ಸಲುವಾಗಿ ಯಾರೆಲ್ಲ ಡಿಸ್ಕ್ರಿಪ್ಷನ್ನ ನೋಡ್ತಾರೆ ಎಲ್ಲರೂ, ಅದ್ರ ಸಲುವಾಗಿ ನೀಟಾಗಿ ಕಾಣುತ್ತೆ ನಾನು ಸೆಟಪ್ ಮಾಡ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನಮ್ಮದು ಇನ್ಸ್ಟಾಗ್ರಾಮ್ ID ಈ ಥರ ಲಿಂಕ್ಗಳಿರ್ತಾವೆ, ಫೇಸ್ಬುಕ್ ಲಿಂಕು, ಈ ಥರ ಲಿಂಕ್ ಇದ್ದರೆ ನೀವು ಲಿಂಕ್ಗಳನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಇವಾಗ ನಾನು ಇಲ್ಲಿ ಲಿಂಕ್ಗಳನ್ನು ಹಾಕ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ಬಂದಿಲ್ಲಿ ಬ್ಯಾಕ್ ಬನ್ನಿ. ಇವಾಗ ಇಷ್ಟು ಸೆಟಪ್ ಆದಮೇಲೆ ಇವಾಗ ಬ್ಯಾಕ್ ಬನ್ನಿ. ಇವಾಗ ಲೊಕೇಶನ್ ಹಾಕ್ಕೊಳ್ಳಿ, ನಿಮ್ಮದು ಯಾವ ಲೊಕೇಶನ್ ಅಂತ. ನಾನು ಇವಾಗ ನಮ್ಮದು ಲೊಕೇಶನ್ನ ಸೆಟ್ ಮಾಡ್ಕೊಳ್ತೀನಿ.
ಹಾಗೆ ನೆಕ್ಸ್ಟ್ ಇಲ್ಲಿ ನಿಮ್ಮದು ಮಾನಿಟೈಸೇಷನ್ ಆನ್ ಆಗಿದೆ, ಇಲ್ಲಿ ಆನ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಆಫ್ ಇರುತ್ತೆ, ಇಲ್ಲಿ ಆನ್ ಮಾಡ್ಕೊಳ್ಬೇಕಾಗತ್ತೆ ನೀವು. ನಾನು ಇವಾಗ ಇಲ್ಲಿ ಆನ್ ಮಾಡ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ಬನ್ನಿ. ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದು ಅಟ್ರಿಬ್ಯೂಟ್ಸ್ ನೋಡ್ಬೋದು ಇಲ್ಲಿ. ಹಾಗೆ ಕ್ಯಾಟಗರಿ, ನೀವು ಯಾವ ಕ್ಯಾಟಗರಿಲಿ ವಿಡಿಯೋ ಮಾಡ್ತಾಯಿದ್ದೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಟ್ಯಾಗ್ಸ್ಗಳನ್ನ ಹಾಕಬೇಕಾಗುತ್ತೆ. ಈ ಟ್ಯಾಗ್ಸ್ ಎಲ್ಲಿ ಸಿಗುತ್ತೆ ಅಂದರೆ, ನೀವು ಇವಾಗ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ಸ್ನ ಹಾಕಿರ್ತಿರಲ್ಲ ಅದನ್ನೇ ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಹಾಕಬೇಕಾಗತ್ತೆ. ಯಾಕಂದರೆ ಯೂಟ್ಯೂಬಲ್ಲಿ ಎಲ್ಲರೂ ಬಂದು ಸರ್ಚ್ ಮಾಡ್ತಾರಲ್ಲ, ಸರ್ಚ್ ಮಾಡಿದ್ರೆ ಇಲ್ಲಿ ಏನೇನು ಟ್ಯಾಗ್ಸ್ಗಳು ಹಾಕಿರ್ತೀರೋ ಅದನ್ನು ಸರ್ಚ್ ಮಾಡಿದ್ರೆ ನಿಮ್ಮ ವಿಡಿಯೋನೇ ಫಸ್ಟ್ ಬರುತ್ತೆ. ಅದರ ಸಲುವಾಗಿ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಈ ಥರ ಟ್ಯಾಗ್ಸ್ಗಳನ್ನು ಕಾಪಿ ಮಾಡ್ಕೊಳ್ಳಿ. ನೀವು ಇಲ್ಲಿ ನಾವಿಲ್ಲಿ ಪಟ ಅಂತ ಕಾಪಿ ಮಾಡ್ಕೊಳ್ತೀನಿ. ಇವಾಗ ಈ ಥರ ನಿಮ್ಗೆ ಯಾವ್ಯಾವುದು ಟ್ಯಾಗ್ಸ್ ಬೇಕೋ ಅಷ್ಟನ್ನೇ ಕಾಪಿ ಮಾಡಿಕೊಂಡು ನೀವು ಇಲ್ಲಿ ಅಲ್ಲಿ ಟ್ಯಾಗ್ಸ್ ಇರುತ್ತಲ್ಲ, ಟ್ಯಾಗ್ಸ್ ಮೇಲೆ ಮತ್ತೆ ಹೋಗಿ ಕಾಪಿ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾನು ಪಟ ಅಂತ ಇಲ್ಲಿ ಕಾಪಿ ಮಾಡ್ಕೊಳ್ತೀನಿ ನೋಡಿ ಇಷ್ಟು. ಗೈಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ವಿಸಿಟ್ ಆಗಿದ್ರೆ ಈಗಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಹಾಗೆ ನೋಡ್ಬೋದು. ಹಾಗೆ ಇಲ್ಲಿ ಬ್ಯಾಕ್ ಬರ್ತೀನಿ, ಮತ್ತೆ ಬ್ಯಾಕ್ ಬಂದು ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಟ್ಯಾಗ್ಸ್ ಇದೆ ನೋಡ್ಬೋದು. ಟ್ಯಾಗ್ಸಲ್ಲಿ ನೀವು ಏನೇನು ಕಾಪಿ ಮಾಡ್ಕೊಂಬಂದಿದ್ರೆ ಎಲ್ಲನೂ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡ್ಬೋದು ಈ ಥರ ಕಾಣಿಸ್ತೀನಿ ನಿಮಗೆ. ಈ ಥರ ಟ್ಯಾಪ್ ಮಾಡಿ ಈ ಥರ ಮಾಡ್ಕೊಳ್ಬೇಕು. ಹೀಗೆ ಈ ಥರ ಕಾಪಿ ಮಾಡ್ಕೊಂಡು ಎಲ್ಲ ಟ್ಯಾಗ್ಸ್ನ ನೀವು ಎಷ್ಟು ಟ್ಯಾಗ್ಸ್ ಹಾಕ್ತಿರೋ ನಿಮ್ದು ಅಷ್ಟು ವಿಡಿಯೋ ವೈರಲ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಾನು ಟ್ಯಾಗ್ಸ್ನ ಆ್ಯಡ್ ಮಾಡಿಕೊಂಡೆ ಇವಾಗ. ಹಾಗೆ ಇಲ್ಲಿ ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಬಂದು ನಮ್ದು ಇವಾಗ ಕಂಪ್ಲೀಟ್ ಸೆಟಪ್ ಆಯಿತು ನೋಡ್ಬೋದು. ಇಲ್ಲಿ ಸ್ವಲ್ಪ ಇನ್ನೊಂದು ಸಲ ಬೇಕಾದ್ರೆ ನೋಡ್ಕೊಳ್ಬೋದು ನೀವು ಇಲ್ಲಿ. ಹಾಗೆ ಸೆಟ್ ವಿಸಿಬಿಲಿಟಿ ಯಾವ್ದು ಮಾಡ್ಕೊಳ್ಬೇಕಂದ್ರೆ ಇವಾಗ ಪಬ್ಲಿಕ್ ಅಂತ ನೋಡ್ಬೋದು. ಇಲ್ಲಿ ಪಬ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಶೆಡ್ಯೂಲ್ಡ್ ಅಂತ ಕೆಳಗಡೆ ಇದೆ ನೋಡ್ಬೋದು. ಶೆಡ್ಯೂಲ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಅಲ್ಲಿ ನಮ್ಮದು ಟೈಮಿಂಗ್ನ ಸೆಟ್ ಮಾಡ್ಕೊಳ್ಳೋದಾಗಿರುತ್ತೆ. ಇಲ್ಲಿ ಶೆಡ್ಯೂಲ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ನಿಮ್ಮದು ಇಲ್ಲಿ 20 ಇಲ್ಲಿ ನೋಡ್ಬೋದು ಪಬ್ಲಿಷ್ ಆ್ಯಸ್ ಪಬ್ಲಿಕ್ ಅಂತ ಇದೆ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಯಾವ ಡೇಟ್ಗೆ ಅಪ್ಲೋಡ್ ಮಾಡ್ಬೇಕಂತೀರ ವಿಡಿಯೋನ, ಹಾಗೆ ಯಾವ ಟೈಮ್ಗೆ ಅಪ್ಲೋಡ್ ಮಾಡ್ಬೇಕಂತಿದ್ದೀರೋ ಆ ಡೇಟ್ನ ಇಲ್ಲಿ ಟೈಮ್ನ ಸೆಟ್ ಮಾಡ್ಕೊಳ್ಬೇಕಾಗತ್ತೆ ನೀವು ಇಲ್ಲಿ. ಇವಾಗ ನಾನು ಇವತ್ತು ಬೆಳಿಗ್ಗೆ ವಿಡಿಯೋ ಮಾಡಿದ್ದು ಸಂಜೆ ಅಪ್ಲೋಡ್ ಮಾಡ್ತೀನಿ ಅಂದರೆ ಇಲ್ಲಿ ಇದೇ ದಿನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅಂದರೆ 25 ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅಂದರೆ ಇದೇ ದಿನ ಅದು ಅಪ್ಲೋಡ್ ಆಗುತ್ತೆ. ಹಾಗೆ ಓಕೆ ಕೊಡ್ತೀನಿ. ಹಾಗೆ ಟೈಮಿಂಗ್ನ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾನು ಟೈಮಿಂಗ್ ಸಂಜೆ 8 ಗಂಟೆಗೆ, ರಾತ್ರಿ 8 ಗಂಟೆಗೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಬೋದು ಇವಾಗ ನಾನು 8 ಗಂಟೆ ಸೆಲೆಕ್ಟ್ ಮಾಡಿಕೊಂಡು, ಹಾಗೆ ಮತ್ತು ನಿಮಿಷನೂ ಕೇಳುತ್ತೆ 8 ಗಂಟೆ ಮತ್ತು ಎಷ್ಟು ನಿಮಿಷಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಅಂತ. ನಾನು ಇವಾಗ ಅದೆಲ್ಲ ಏನು ಮಾಡ್ಕೊಳ್ಳಲ್ಲ, 8 ಗಂಟೆಗೆ ಮಾಡ್ಕೊಳ್ತೀನಿ. ಹಾಗೆ AM PM ಕೂಡ ಮಾಡ್ಕೊಳ್ಳಿಕ್ಕಾಗತ್ತೆ ನೋಡ್ಬೋದು ಇಲ್ಲಿ. AM PM ಕೂಡ ಸೆಟ್ ಮಾಡ್ಕೊಳ್ಳಿ. ಹಾಗೆ ಸೆಟ್ ಮಾಡ್ಕೊಂಡು ಇದಾದ್ಮೇಲೆ ಗೈಸ್ ಇಲ್ಲಿ ಓಕೆ ಅಂತ ಕೊಡಿ. ಅದು ಓಕೆ ಆದಮೇಲೆ ಇಲ್ಲಿ ನೋಡ್ಬೋದು ನಿಮ್ಮ ಟೈಮಿಂಗ್ ಸೆಟ್ ಆಗುತ್ತೆ. ಮತ್ತೆ ಕೂಡ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಬೋದು. ಇವಾಗ ಒಂದು 10 ನಿಮಿಷ ಬಿಟ್ಟು ಮತ್ತೆ ಚೇಂಜ್ ಮಾಡ್ತೀನಿ, ಮತ್ತು ಆ ಥರ ಕೂಡ ಆಗುತ್ತೆ. ಇಲ್ಲಿ ನೋಡ್ಬೋದು. ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಟೈಮಿಂಗ್ನ ಸೆಟ್ ಮಾಡ್ಕೊಂಡ್ರೆ ಆಯ್ತು ನೀವು. ಓಕೆ ಕೊಟ್ಟಾದ್ಮೇಲೆ ಗೈಸ್ ಇಲ್ಲಿ ಹಾಗೆ ಮತ್ತೆ ಬ್ಯಾಕ್ ಬನ್ನಿ. ನೋಡ್ಬೋದು ಇಲ್ಲಿ ಬ್ಯಾಕ್ ಬಂದು ಇಲ್ಲಿ ಸೇವ್ ಅಂತ ಇದೆ ನೋಡಿ ಮೇಲ್ಗಡೆ. ಸೇವ್ ಮತ್ತೊಂದು ಸರಿ ಬೇಕಾದ್ರೆ ಸೇವ್ ನೋಡ್ಕೊಳ್ಳಿ. ಹಾಗೆ ಮೇಲ್ಗಡೆ ಸೇವ್ ಅಂತ ಇದೆ ನೋಡ್ಬೋದು. ಸೇವ್ ಮೇಲೆ ಕ್ಲಿಕ್ ಕೊಟ್ಟರೆ ಇದು ಅಪ್ಲೋಡ್ ಆಗಿಬಿಡತ್ತೆ. ಅಂದರೆ ನಿಮ್ಮದು ಯಾವ ಟೈಮಿಂಗ್ ಸೆಟ್ ಮಾಡಿದ್ರು ಆ ಟೈಮಿಂಗ್ಗೆ ಇದು ಅಪ್ಲೋಡ್ ಆಗುತ್ತೆ. ಇವಾಗ ನಂದೆಲ್ಲ ಸರಿ ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸೇವ್ ಅಂತ ಕೊಟ್ಟ ಮೇಲೆ ನಂದು ಇವಾಗ ಅಪ್ಲೋಡ್ ಆಗುತ್ತೆ. ನಾವು ಎಷ್ಟು ಗಂಟೆ ಸೆಟಪ್ ಮಾಡಿದ್ವು ಅಷ್ಟು ಗಂಟೆಗೆ ಇದು ಅಪ್ಲೋಡ್ ಆಗಿಬಿಡುತ್ತೆ ಯೂಟ್ಯೂಬಲ್ಲಿ. ಮತ್ತು ಯಾವುದೇ MB ಕೇಳಲ್ಲ, ಡೈರೆಕ್ಟಾಗಿ ಅಪ್ಲೋಡ್ ಆಗಿಬಿಡುತ್ತೆ. ನಮ್ಮ ನೆಟ್ ಆಫ್ ಮಾಡಿಟ್ಟರು ಅಪ್ಲೋಡ್ ಆಗಿರುತ್ತೆ ಅದು. ನೋಡ್ಬೋದು ಇವಾಗ ನಂದು ಅಪ್ಲೋಡ್ ಆಯಿತು ವಿಡಿಯೋ. ಈ ವಿಡಿಯೋ ಇವಾಗ 8 ಗಂಟೆಗೆ ಅಪ್ಲೋಡ್ ಆಗಿಬಿಡುತ್ತೆ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಇದೇ ಥರ ಮತ್ತೆ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.